ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 11ನೇ ವಾರದಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಇದರಲ್ಲಿ 9 ಜನ ನಾಮಿನೇಟ್ ಆಗಿದ್ದಾರೆ. ಈ ವಾರ ಟ್ವಿಸ್ಟ್ಗಳು ತುಂಬಾ ಇದೆ ಅಂತಾನೆ ಹೇಳಬಹುದು. ಇದರಲ್ಲಿ ಚೈತ್ರ ಅವರು ಮತ್ತೆ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಸ್ಪಂದನ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಕ್ಯಾಪ್ಟನ್ ಆದ್ರೂ ಕೂಡ ಹೇಗೆ ನಾಮಿನೇಟೆಡ್ ಆಗಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಹೌದು, ನಿಜ ಸ್ನೇಹಿತರೆ. ಸ್ಪಂದನ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ನೀವು ಕ್ಯಾಪ್ಟನ್ ಆದ್ರೂ ಹೇಗೆ ನಾಮಿನೇಟ್ ಆಗಿದ್ದಾರೆ ಅಂತ ಕೇಳಬಹುದು. ಇದರಲ್ಲಿ ಬಿಗ್ ಬಾಸ್ ಈ ವಾರದ ಟಾಸ್ಕ್ ನಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದರು. ಅದರಲ್ಲಿ ಚೈತ್ರ ಅವರಿಗೆ ನೀವು ಕ್ಯಾಪ್ಟನ್ಸಿಯನ್ನು ತಗೋತೀರಾ ಅಂತ ಹೇಳಿ ಕೇಳಿದರು. ಅವಾಗ ಚೈತ್ರ ಅವರು ತಗೊಂಡಿರು. ಅದರ ಕಾರಣದಿಂದ ಸ್ಪಂದನ ಅವರು ಈ ವಾರ ಕ್ಯಾಪ್ಟನ್ ಅನ್ನು ಕಳೆದುಕೊಂಡರು ಮತ್ತು ಮನೆಯಿಂದ ಮತಗಳನ್ನು ಪಡೆದು ನಾಮಿನೇಟ್ ಆಗಿದ್ದಾರೆ. ಮತ್ತು ಇದರಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ನೋಡೋಣ ಬನ್ನಿ. ಇದರಲ್ಲಿ ಮೊದಲಿಗೆ ಗಿಲ್ಲಿ ನಟ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಮತ್ತು ಸ್ಪಂದನ ಅವರು ಮತ್ತು ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ, ರಜತ್, ಸೂರಜ್, ಧ್ರುವಂತ್, ರಾಶಿಕಾ, ರಘು ಇವರೆಲ್ಲ 11ನೇ ವಾರ ನಾಮಿನೇಟ್ ಆದ ಸ್ಪರ್ಧಿಗಳು. ನಾಮಿನೇಟ್ ಮಾಡುವ ವಿಚಾರದಲ್ಲಿ ಕಾವ್ಯ ಅವರು ರಜತ್ ಹೆಸರು ತಗೊಂಡಿರುವಾಗ ರಜತ್ ಅವರು ಕಾವ್ಯ ಮೇಲೆ ರೇಗಾಡುತ್ತಾರೆ. ಅವಾಗ ಧ್ರುವಂತ್ ಮತ್ತು ರಜತ್ ನಡುವೆ ಬಿಗ್ ಫೈಟ್ ಆಗುತ್ತದೆ ಅಂತಾನೆ ಹೇಳಬಹುದು. ಆ ಸಿಚುವೇಶನ್ ಕೈ ಮೀರಿ ಹೋಗುತ್ತದೆ. ಈ ಇಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು ಅದು ಏನಾಗಿದೆ ಅಂತ. ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗಬಹುದು ಕಮೆಂಟ್ ಮಾಡಿ. ಈ ವಾರದ ಟಾಸ್ಕ್ಗಳು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಅಂತಾನೆ ಹೇಳಬಹುದು. ಇದರಲ್ಲಿ ತುಂಬಾನೇ ಟ್ವಿಸ್ಟ್ಗಳಿದೆ ಮತ್ತು ಬಿಗ್ ಬಾಸ್ ಮನೆಗೆ ವಿಲನ್ ಎಂಟ್ರಿ ಆಗಿದ್ದಾರೆ ಅಂತಾನೆ ಹೇಳಬಹುದು. ಇದರಲ್ಲಿ ಹಲವಾರು ಕಂಟೆಸ್ಟೆಂಟ್ಗಳು ತುಂಬಾ ಕಷ್ಟಪಡುತ್ತಿದ್ದಾರೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.